ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಯೂಟ್ಯೂಬ್ ಚಾನಲ್. ಗೈಸ್, ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ. ಸೊ ಇಬ್ಬರಿಗೆ ಕುಕ್ಕಿಂಗ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಕುಕ್ಕಿಂಗ್ ಬ್ಲಾಗ್ ಅಂತ ಏನಂದರೆ ಇವರಿಬ್ಬರಿಗೂ ಅಡುಗೆ ಬರುತ್ತೆ. ಅಡುಗೆ ಬರೋದ್ರಿಂದ ಚೆನ್ನಾಗಿ ಮಾಡ್ಬಿಡ್ತಾರೆ. ಹಂಗಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಮಾಡಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ. ಹೇಗೆ ಬರುತ್ತೋ ಅಂತ ಗೊತ್ತಿಲ್ಲ, ನೋಡೋಣ. ಹಾಯ್ ಮಾಡ್ರಮ್ಮ. ಯಾವ ರೀತಿ ಅಂದರೆ ಇವರಿಬ್ಬರು ಕಣ್ಣಿಗೆ ಬಟ್ಟೆ ಕಟ್ಟಿ ಬೆಡ್ ರೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಸಿಂಪಲಾಗಿ ಮಾಡೋಣ ಅಂತ, ಯಾಕಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದ್ರಿಂದ ಅದಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಮಾಡ್ಸೋಣ ಅಂತ, ಬೆಡ್ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಅದು ಸಿಂಪಲಾಗಿ ಸರಿ ಹೋಗುತ್ತೆ ಕಣ್ಣು ಕಟ್ಟಿ ಮಾಡೋದಕ್ಕೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವರಿಬ್ಬರು ಕಣ್ಣಿಗೆ ಬಟ್ಟೆ ಕಟ್ತೀನಿ. ಬಟ್ ಅದನ್ನು ಇವ್ರು ಮಾಡೋದನ್ನ ಟೇಸ್ಟ್ ಮಾಡೋರು ಯಾರು ಅಂದರೆ ನನ್ನ ಹಸ್ಬೆಂಡ್ ಬಂದು ಟೇಸ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ನಾನು ಕೂಡ ಟೇಸ್ಟ್ ಮಾಡ್ತೀನಿ. ನೋಡೋಣ ಹೇಗೆ ಬರುತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೊದಲು ಇಬ್ಬರು ಬಟ್ಟೆ ಕಟ್ಕೊಂಡ್ಬಿಡ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡೋಣ. ಚೂರು ಕಾಣಿಸ್ಕೊಳ್ಳೋದೇ ಕಟ್ಟಿರೋದು. ತಿನ್ನಂಗೆ ಮಾಡಿ, ತಿನ್ನಂಗೆ ಬಟ್ಟೆ ಕಟ್ಕೊಂಡು ಒಂದು ಸ್ವಲ್ಪ ಈಗ ಇವರಿಬ್ರು ಬಟ್ಟೆ ಕಟ್ಟಿದ್ದೀನಿ. ಸ್ಟಾರ್ಟ್ ಮಾಡಿ ಕೊಟ್ಬಿಡ್ತೀನಿ ಏನೇನು ಅಂತ. ತಗೊಂಡು ಹಚ್ಕೊಳ್ಳಿ. ಕಣ್ಣಿದ್ದು ಕಣ್ಣಿಲ್ದಾರ ಮಾಡಿದೀನಿ ಗೈಸ್. ಕಟ್ ಮಾಡೋರೆ ಗೈಸ್. ಕಣ್ಣಿಗೆ ಬಟ್ಟೆ ಕಟ್ಟಿ ಟೊಮೊಟೊ ಕಟ್ ಮಾಡಿಸ್ತಾ ಇದ್ದೀನಿ. ಮತ್ತು ಇವರು ತಡ್ಡಿಸ್ತಾಡ್ತವ್ರೆ. ಅಂದರೆ ಒಂದಿರೋದು ತರಕಾರಿ ಕಟ್ ಮಾಡೋ ಮನೆ ಒಂದಿರಲಿಲ್ಲ, ಅದಕ್ಕೆ ತಟ್ಟೆನೇ ಕೊಟ್ಟಿದ್ದೀನಿ. ಹುಷಾರಾಗಿ ಮಾಡಿ. ಏನಾದ್ರು ಎಲ್ಪ್ ಬೇಕಿದ್ರೆ ಕೇಳಿ. ಟೈಮ್ ಏನಿಲ್ಲ ಪಾಪ, ಕಣ್ಣು ಬಟ್ಟೆ ಕಟ್ಕೊಂಡು ಮಾಡೋದ್ರಿಂದ ಟೈಮ್ ಏನಿಲ್ಲ. ಸೊ ನೋಡೋಣ ಹೇಗೆ ಮಾಡ್ತಾರೆ. ಟೇಸ್ಟೇ ಈಗ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಕೈ ಹುಷಾರು. ನೋಡಿ ಇವ್ರು ಎಷ್ಟು ಚಂದ ಕಟ್ ಮಾಡ್ತಾವ್ರೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಇನ್ನು ಇವರಂತೂ ಕಟ್ ಮಾಡಲೋ ಬೇಡವೋ ಅಂತ ಕಟ್ ಮಾಡ್ತಾಯಿದ್ದಾರೆ. ಈಗ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದಾರೆ. ತಿನ್ನಕ್ಕೆ ರೆಡಿಯಾಗಿದ್ದೀರಾ ನೀವು? ಏನು ಭಯ ಆಗಿಯಾ ಏನಿಲ್ವಾ ನಿಮಗೆ? ಇವ್ರು ಹೆಂಗೆ ಮಾಡ್ತಾಯಿದ್ದಾರೆ ಪಾಪ. ಈರುಳ್ಳಿ ಕಟ್ ಮಾಡೋಕ್ಕೆ ಸಾಹಸ ಮಾಡ್ತಾವ್ರೆ. ಮಾತಾಡಿ. ಸರಿ ಅಂದರೆ ಅವ್ರನ್ನೂ ತೋರಿಸ್ಬೇಕಲ್ವ ಅವಾಗ ಹೇಗೆ ಕಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಾಗಬೇಕಲ್ವ, ಹೇಳ್ಬೇಕಲ್ವ. ಅದಕ್ಕೆ ಸರಿ ಆಯ್ತು, ಮಾತಾಡಿ. ಏನು ಮಾತಾಡ್ತೀರಾ ನೋಡಿ ಗೈಸ್. ಇಷ್ಟು ಮಾತಾಡೋಕ್ಕೆ ನನ್ನ ತೋರಿಸಿ ಅಂತ ಅಂದರು ಅವರು. ನೋಡಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಈಗ. ಇವರಂತೂ ಯಾಕೋ ಕಡೆ ಎಲ್ಲ ಮಿಕ್ಸ್ ಮಾಡಂಗಿದ್ದಾರೆ. ನಂಗೆ ನಿಜ ನೀವು ಬೆಡ್ ರೋಸ್ಟ್ ಮಾಡಿಕೊಡ್ತೀರಾ? ನನಗೂ ಯಾಕೋ ಇವ್ರು ಮಾಡೋ ಸ್ಟೈಲ್ ನೋಡಿದ್ರೆ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಲ್ಲ ಅನ್ಸುತ್ತೆ ತಿನ್ಬಿಟ್ಟು. ಇವತ್ತು ರಜೆ ಮಾಡಬೇಕಷ್ಟೇ. ಇಬ್ಬರು ಕಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಟೊಮೆಟೊನ. ಈಗ ಒಗ್ಗರಣೆಗೆ ಮಾಡ್ಕೊಳ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟೋದ್ರಿಂದ ಗ್ಯಾಸ್ ನಾನೇ ಕಚ್ಕೊಡ್ತೀನಿ. ಕಣ್ಣಿಗೆ ಬಟ್ಟೆ ಕಟ್ಟೋದ್ರಿಂದ ಏನೇನು ಎಲ್ಲಿ ಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ. ಇವ್ರಿಗೆ ಗ್ಯಾಸ್ ಕಚ್ಚೋದಾಗಿರ್ಬೋದು, ತಪ್ಪೆ ಇಡೋದಾಗಿರ್ಬೋದು, ಅದನ್ನ ನಾನೇ ಮಾಡ್ಕೊಡ್ತೀನಿ. ಇಬ್ಬರು ಇಟ್ಟಿದ್ದೀನಿ ಕಣಮ್ಮ. ದೂರ ಇರ್ಲಿ ಸುಟ್ಕೊಂಡ್ಬಿಟ್ಟಾರು. ಮುಂದೆ ಹಾಕಿ ನನಗೆ ತಡೆದು ಒಂದು ನಿಮಿಷ. ಇನ್ನೊಂಚೂರು ಮುಂದೆ ಹಾಲಲ್ಲಿ ಹಾಕ್ಬಿಡಿ ಜಾಸ್ತಿ. ಹಾಕಿ ಸಾಕು ಬಿಡಿ. ಬೆಡ್ ರೋಸ್ಟ್ಗೆ ಜಾಸ್ತಿ ಬೇಡ ಅಂತಮ್ಮ. ಕೈ ಕೊಡ್ತಾ ಇದ್ದೀನಿ. ನೀನು ಮುಂದೆ ಬರೋ ಮುಂಚು ಇವ್ರಿಗೆ ಆಯಿಲ್ ನಾನೇ ಹಾಕೊಟ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಆಯಿಲ್ಸ್ ಎಲ್ಲ ದೌಟಿದೆ. ಇವರು ಬಿಸಿದೆ ಪಾತ್ರೆ. ಸುಟ್ಕೊಂಡಿರಾ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಿ. ಪಾತ್ರೆಗೆ ಹಾಕ್ಬಾರ್ದು, ನೋಡ್ಕೊಂಡು ಹಾಕಿ. ಸ್ಟೀಲು ಸಿಕ್ಕಾಪಟ್ಟೆ ಸುಡುತ್ತೆ. ಕೈ ಮಾಡ್ತವ್ರೆ. ಕೇಳ್ರಿ ನೀವು ಬಾಯ್ಬಿಟ್ಟು.
ನೀಟಾಗಿ ಫ್ರೈ ಮಾಡ್ತಾರೆ. ಯಾಕೋ ಬಾಂಡೆನೇ ಬಿದ್ದೋಗ್ಬಿಟ್ಟೈತೆ. ಸಾರಿ ಇದು ಪಾತ್ರೆ ಬಿದ್ದೋಗ್ಬಿಟ್ಟೈತೆ. ಈರುಳ್ಳಿ ಫ್ರೈ ಮಾಡ್ತಾಯಿರ ಗಾಯ್ಸ್. ಕಮ್ಮಿಲೇ ಮಾಡಿಸ್ತಾ ಇದ್ದೀನಿ. ಹಾಂ, ಕಮ್ಮಿ ಐತೆ. ಸ್ವಲ್ಪ ನಿಧಾನ ಫ್ರೈ ಮಾಡಿ, ಅಂದರೆ ಜಾಸ್ತಿ ಸೌಂಡ್ ಮಾಡಬೇಡಿ. ಒಂದು 5 ನಿಮಿಷ ಬಿಡಿ. ಆದರೆ ಕಣ್ಣು ಬಟ್ಟೆ ಕಟ್ಟಿರೋದ್ರಿಂದ ಆವಾಗ ನಾನು ಏನು ಹಾಕ್ಬೇಕಂತ ನಾನು ಹೇಳ್ತೀನಿ. ಉಪ್ಪು ಖಾರ ಅದೆಲ್ಲ ಹಾಕೋದು ಅವ್ರೇನು ಎಷ್ಟೆಷ್ಟು ಹಾಕ್ತಾರೆ ಅದ್ರ ಮೇಲೆ. ಟೊಮೆಟೊ ಹಾಕ್ತಾರೆ. ಮುಂದೆ ಕೈ ಎತ್ತಿ ಚೂರು ಕೈ ಎತ್ತಿ. ಹಾಂ, ಹಾಕಿ. ಒಬ್ಬರು ಫ್ರೈ ಆಗೈತೆ, ಒಬ್ಬರು ಟೊಮೆಟೊ ಹಾಕ್ತಾ ಇದ್ದಾರೆ. ಹಾಂ, ಇನ್ನೂ ಸ್ವಲ್ಪ ಮುಂದೆ ಹಾಕಿ. ಹಾಂ, ಹಾಂ, ಫ್ರೈ ಮಾಡಿ ಈಗ. ಹಾಂ, ಮಾಡಿ. ಫ್ರೈ ಮಾಡ್ತಾವ್ರೆ ಈಗ. ಇವ್ರದ್ದು ಇನ್ನೂ ಫ್ರೈ ಆಗಿಲ್ಲ, ಫ್ರೈ ಆಗ್ತಾ ಇದೆ. ಹೌದು, ನೀವೇ ಇಟ್ಟು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಹೆಸರು ಇವ್ರು ಇಡ್ತಾರೆ, ಟೇಸ್ಟ್ ಆದಮೇಲೆ. ಅಲ್ಲ, ಟೇಸ್ಟ್ ಮಾಡಾದ್ಮೇಲೆ ಅದು ಯಾವ ರೀತಿ ಇದೆ ಅಂತ ಹೇಳಿ. ಆಯ್ತು, ಓಕೆ, ನೋಡೋಣ. ನಾನು ಟೇಸ್ಟ್ ಮಾಡ್ತೀನಲ್ಲ, ಗೊತ್ತಾಗುತ್ತೆ. ಇವ್ರದ್ದು ಫುಲ್ ರೋಸ್ಟ್ ಆಯ್ತು. ಈಗ ಹಾಕ್ತಾ ಇದ್ದಾರೆ ಟೊಮೆಟೊನ. ಮುಂದೆ ಬರಮ್ಮ, ಮುಂದೆ ಹಾಕಿ. ನಂತೂ ತಿನ್ನಕ್ಕೆ ಭಯ ಆಯ್ತೈತೆ, ನೋಡಬೇಕು. ಹಾಂ, ಇವ್ರದ್ದು ರೋಸ್ಟ್ ಆಗಿದೆ. ಈಗ ಅದೇ ಸ್ವಲ್ಪ ಎಲ್ಲ ಉಪ್ಪು ಖಾರ ಎಲ್ಲ ಕೊಡ್ತೀನಿ ಅವ್ರಿಗೆ. ರೋಸ್ಟ್ ಆಗೈತೆ. 1 ನಿಮಿಷ ಕೊಡ್ತೀನಮ್ಮ. ಇದು ಪಾತ್ರೆ ತೊಗೊಳ್ತಿರೋದ ರೋಸ್ಟ್ ಆಗೋಯ್ತು. ನೆಕ್ಸ್ಟ್ ಖಾರ ಪುಡಿ ಬೇಕಾ? ತಗೊಳ್ಳಿ. ಅದೇ ಖಾರ ಪುಡಿ ಇದಲ್ಲ, ನೀವು ಕೊಡಂಗಿಲ್ಲ, ಎಲ್ಲ ಅವ್ರು ಹಾಯ್ಕತ್ತಾರೆ. ಅದು ಇನ್ನು ನೀ ಫೋಟೋ ಮಾಡಿಸಿರೋದು ಅವ್ರು ಮಾಡ್ದಂಗೆ ಆಗಲ್ಲ. ಹಾಕಮ್ಮ ಇಲ್ಲಿ. ಹಾಂ, ಅಷ್ಟೊಂದು ತರಿಬೇಕಾ? ಹಾಕಿ ಎಷ್ಟಾದ್ರು ಆಯ್ತು. ಹಾಂ, ನಿಂದು ಆಯ್ತಮ್ಮ. ಓ, ಈ ಸೋಟೆ ತಗತ್ತವಳೇನೋ. ಅಲ್ಲೇ ಒಳಗಡೆ ಐತೆ. ಹಲೋ, ಡೀಟೇಲ್ಸು ನೀವು ಏನು ಬರ್ದಿದ್ದೀರಾ ಕಳಿಸಿ ನನಗೆ, ಅದು ನೋಡ್ಕೊಂಬರ್ದು. ಹಾಂ, ಹಾಕಿದ್ದೀನಿ. ಹಾಂ ಹಾಂ, ಹಾಂ, 4:15 ಪಿಕಪ್ಪು. ನೀಟಾಗಿ ವಿಡಿಯೋ ಮಾಡಿ. ಹಾಕು, ಇಲ್ಲಿ ಕೊಡಮ್ಮ, ಸಾಕು. ಹಾಕೋಣ, ಕೊಡ್ತೀನಿ. ಒಂದು ನಿಮಿಷ. ಓಕೆ, ಸರಿ. ಇಬ್ಬರದು ಮಸಾಲ ರೆಡಿ ಆಗೈತೆ. ಈಗ ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಾರೆ. ಈಗ ಬ್ರೆಡ್ ರೋಸ್ಟ್ ಮಾಡೋಕ್ಕೆ ಇವ್ರಿಗೆ ಇದು ಮಾಡ್ಕೊಟ್ಟಿದ್ದೀನಿ. ತವ ಒಂದೇ ಇರೋದ್ರಿಂದ ಒಬ್ಬರು ಆದಮೇಲೆ ಇನ್ನೊಬ್ರು ಕೊಡ್ತೀನಿ. ಸೊ ಅದಕ್ಕೆ ಈಗ ಓಪನ್ ಮಾಡ್ಕೊಳ್ಳೋಣ. ಹೆಂಗಿರು ಕಣ್ಣು ಬಟ್ಟೆ ಕಟ್ಟೋಲ್ಲ, ಆಗಲ್ವಲ್ಲ, ಅದಕ್ಕೆ ನಾನೇ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ. ಎರಡು ಬೆಡ್ ಸ್ಟಾಕ್ ಒಂದೇ ಫ್ರೈ ಮಾಡಿದ್ರು. ಗ್ಯಾಸ್ ಹಸಿದೆಯಮ್ಮ. ಹಾಯ್ ಹಾಂ ಹಾಂ, ಫ್ರೈ ಮುಂದೆ ಸಾಕು ಕೊಡಿ. ಹಾಂ, ಬೆಡ್ನ ರೋಸ್ಟ್ ಮಾಡ್ಕೊಳ್ಳಿ. ಸ್ಟಾಪ್ ಮಾಡಿ ವಿಡಿಯೋ ನನಗೆ. 1 ನಿಮಿಷ ಫ್ರೈ ಆಗ್ತಾ ಇದೆ. ಇದು 1 ನಿಮಿಷ ಇವ್ರಿಗೂ ಎರಡು ಕೊಟ್ಬಿಡ್ತೀನಿ.
ಎತ್ಕೊಟ್ಬಿಡ್ತೀನಿ ಅವ್ರಿಗೆ ಎಲ್ಲ ಮೆಂದೆ ಬರೋಣ. ಇನ್ನು ಇವ್ರು ರೋಸ್ಟ್ ಮಾಡ್ಕೊಬಿಡಿ. ಹಾಂ ನೀನು ಮಾಡ್ಕೊ ಬಾ, ಬ್ರೆಡ್ ತಗೋ ಒಂದೊಂದೇ ಇಲ್ಲ. ಇಡು ಎರಡನ್ನೂ ಒಟ್ಟಿಗೆನೆ. ಇವ್ರದ್ದು ಒಬ್ರದ್ದು ರೋಸ್ಟ್ ಆಯ್ತು ಅಂದ್ರೆ ಸ್ಟಫಿಂಗ್ ಮಾಡಕ್ಕೆಲ್ಲ ಕಣ್ಬಟ್ಟೆ ತೆಗೆದ್ಬಿಡ್ತೀನಿ. ಯಾಕಂದ್ರೆ ಕಣ್ ಮುಚ್ಕೊಂಡೆ ಸ್ಟಫಿಂಗ್ ಮಾಡಕ್ ಆಗೋದಲ್ಲ, ಅದಕ್ಕೋಸ್ಕರ ತೆಗಿಮ್ಮ ನಾನೇ ತಗೊಡ್ತೀನಿ. ಹೋಗ್ಲಿ ತೆಗಿ. ಏನ್ ಬ್ರೆಡ್ ರೋಸ್ಟ್ ಮಾಡೋದೇನು ಅದೇನು ಇದು ಮಾಡ್ಬೇಕಾಗಿಲ್ಲ. ಮೇನ್ ಇರೋದೇ ಉಪ್ಪು ಖಾರದಲ್ವ, ಹಂಗಾಗಿ ರೋಸ್ಟ್ ಮಾಡ್ಕೊಡ್ತೀನಿ. ಈಗೆಲ್ಲ ರೋಸ್ಟ್ ಆಗೈತೆ. ಮೊದಲು ಇದನ್ನ ಒಂದ್ ಕಡೆ ಎತ್ತಿಟ್ಬಿಡ್ತೀನಿ ಸೈಡ್ಗೆ. ಈಗ ಇವ್ರದ್ದು ಯಾವ್ದಿದೆ ಇದು ಮಾಡಿದ್ನಲ್ಲ, ಫ್ರೈ ಮಾಡ್ಕೊಂಡಿರಲ್ಲ, ಇದನ್ನ ಇಲ್ಲಿ ಇಟ್ಬಿಡ್ತೀನಿ. ಇವ್ರದ ಈ ಕಣ್ಣು ಬಟ್ಟೆ ಓಪನ್ ಮಾಡ್ತೀನಿ. ಇವ್ರ ರಿಯಾಕ್ಷನ್ ಹೆಂಗಿರುತ್ತೋ, ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ಇವು ಮಾಡಿರೋದು ಇದು. ಈಗ ಟಫಿಂಗ್ ಮಾಡ್ಕೊಡ್ತಾರೆ ಗೈಸ್. ಇವರು ಇಬ್ರು ನೋಡ್ಕೊಂಡೆ ಟಫಿಂಗ್ ಮಾಡ್ಕೊಡಿ, ಓಕೆನಾ? ನೀಟಾಗಿ ಫ್ರೈ ಆಗಿಲ್ಲ ಇದು. ತಿನ್ನೋರು ಏನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಸರಿ ಟಫಿಂಗ್ ಮಾಡ್ಕೊಡ್ತಾರೆ. ಈಗ ಇವರು ಟೇಸ್ಟ್ ಮಾಡ್ಸೋಣ. ಹಸ್ಬೆಂಡ್ ಕೈಲಿ ಟೊಮೆಟೊ ಕೆಚಪ್ ಎಲ್ಲ ಅಲ್ಲೇ ಇದೆ. ನಾನಂತೂ ಟೇಸ್ಟ್ ಮಾಡಲ್ಲ ಗೈಸ್. ಇವ್ರು ಅವಾಗ ಫುಲ್ ಟೇಸ್ಟ್ ಮಾಡ್ತೀನಿ ಅಂತ ಅಂದವ್ರು, ಇವಾಗ ಟೇಸ್ಟ್ ಮಾಡಲ್ಲ ಅಂತ ಇದ್ದಾರೆ ಗೈಸ್. ನೋಡಿ ಗೈಸ್, ಯಾಕಂದ್ರೆ ಅವ್ರು ಮಾಡೋ ವಿಧಾನ ಹಂಗಿದೆ, ಮಾಡಿರೋ ವಿಧಾನ ಹಂಗಿದೆ ಗೈಸ್. ಗೈಸ್ ಇವ್ರಿಗೆ ನಾನು ಕುಕ್ಕಿಂಗ್ ಕೊಟ್ಬಿಟ್ಟು ಬೆಡ್ ರೋಸ್ಟ್ ಮಾಡೋಕ್ಕೆ ನನ್ನ ತಪ್ಪಲೆನೇ ಸಿಸ್ಬಿಟ್ಟಾರೆ ಗೈಸ್. ನನ್ನ ತಪ್ಪಲೆನೇ ಸಿಸ್ಬಿಟ್ಟವ್ರೆ ಪೂರ್ತಿ ಇವರಿಬ್ಬರು. ಗೈಸ್ ಫೈನಲಿ ರೆಡಿ ಆಗೈತೆ. ಈಗ ಟೇಸ್ಟ್ ಮಾಡೋಕೆ ಕೊಡ್ತೀನಿ. ಇಬ್ರದ್ದು ಒಬ್ರೊಬ್ರದ್ದು ಐತೆ. ಇದು ಬಂದು ದಯವಿಟ್ಟು ಬೇಡಿ, ಟೇಸ್ಟ್ ಮಾಡಲೇಬೇಕು. ಟೇಸ್ಟ್ ಮಾಡ್ತೀನಿ ಅಂತ ಅವಾಗ ಹೇಳಿದ್ದೀರಲ್ವ, ಇವಾಗ ಟೇಸ್ಟ್ ಮಾಡಬೇಕು. ಇಲ್ಲ, ಟೇಸ್ಟ್ ಮಾಡಿ ಹೇಳ್ಬೇಕು ನೀವು. ರಿಯಲಾಗಿ ಹೇಳುವೆ, ಯಾವ್ದು ರೀತಿ ಇದೆ ಕರೆಕ್ಟಾಗಿ ಹೇಳಬೇಕು. ಚೆನ್ನಾಗಿದೆ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ಇದು ಬಂದು ಐಶುದು, ಇದು ಬಂದು ಏಮಂದು. ತಿನ್ನಿ, ಜಾಸ್ತಿನೇ ತಿನ್ಬೇಕು. ಟೇಸ್ಟ್ ಮಾಡಿ ಈಗ. ಹೆಂಗಿದೆ ಇದು? ಓಕೆ, ಉಪ್ಪು ಖಾರ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆಯಾ? 10ಗೆ ಎಷ್ಟು ಕೊಡ್ಬೋದು ಹಂಗಾದ್ರೆ ಅದನ್ನ? ಆಮೇಲೆ ಮಾರ್ಕ್ಸಿದ್ದು ಮೊದಲು ಇದು ನೋಡ್ತೀನಿ. ಹಾಂ, ಅದನ್ನು ಟೇಸ್ಟ್ ಮಾಡಿ. ಓಕೆ, ಇದು ಜಾಸ್ತಿ ರೋಸ್ಟ್ ಆಗುತ್ತಿದೆ. ಇದು ಫುಲ್ ಉಪ್ಪು. ಗೈಸ್ ಇದು ಫುಲ್ ಉಪ್ಪಂದೆ ಗೈಸ್. ಯಾರೋ ಇವ್ರು ಮಾಡಿರೋದು ಉಪ್ಪಾಗೈತೆ, ಇದು ಓಕೆ ಥರ ಇದೆ ಅಂತೆ. ಈ ಒಂದು 10ಕ್ಕೆ 5, 10ಕ್ಕೆ 0. ಗೈಸ್ ಇವಳು ಮಾಡಿರೋದು ಆ ರೀತಿ ಇದೆ. ಉಪ್ಪು ಖಾರ ಜಾಸ್ತಿ ಇದೆಯಂತೆ ಗೈಸ್. ಈಗ ಫ್ರೆಂಡ್ಸ್ ಇವ್ರು ಮಾಡಿರೋದು ಇವ್ರಿಗೆ ಟೇಸ್ಟ್ ಮಾಡಿಸ್ತೀನಿ. ಇವ್ರು ಮಾಡಿರೋದು ಇವ್ರಿಗೆ ಟೇಸ್ಟ್ ಮಾಡಿಸ್ತೀನಿ. ಹಿಡ್ಕೊಳ್ಳಿಮ್ಮ. ಹಾಂ ಮಾಡಮ್ಮ. ಈಗ ಇವಳು ಮಾಡಿರೋದು ಇವಳಿಗೆ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ನಾನು ಸುಳ್ಳು ಹೇಳಿನಾ? ಅದೇ ಇವಳು ಮಾಡಿರೋದು ಇವಳು ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಇವಳು ಮಾಡಿರೋ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಇವಳು ಸ್ವಲ್ಪ ಓಕೆ ಐತೆ, ಇವಳ್ದು ಅಂತೂ ಬೇಡ ಅನ್ನಂಗಿದೆ. ಈ ಬ್ಲಾಗ್ ನಿಮ್ಗೆ ಒಂಚೂರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.